ಅನೇಕ ಜನ ಸಾಫ್ಟ್ವೇರ್ ದಿಗ್ಗಜರು ಮೋಹನ್ ದಾಸ್ ಪೈ ಅವರಿರ್ಬೋದು, ಬೇರೆ ಬೇರೆ ಕಂಪ್ನಿಗಳು ರಸ್ತೆಗಳು ಗುಂಡಿಗಳ ಬಗ್ಗೆ ಮಾತಾಡಿದಾಗ ಅವ್ರನ್ನ ಕರೆಸಿ ಮಾತಾಡ್ದಲೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿರುವಂಥ ಹೇಳಿಕೆ ಇಡೀ ಎಲ್ಲ ಸಾಫ್ಟ್ವೇರ್ ಕಂಪನಿ ಬಗ್ಗೆ ಬಹಳಷ್ಟು ನೋವುಂಟು ಮಾಡಿದೆ. ಈಗಾಗಲೇ ಬ್ಲಾಕ್ ಬಕ್ ಕಂಪನಿ ನಮ್ಮ ರಾಜ್ಯದಿಂದ ಒಂದು ಕಾಲನ್ನು ಆಚೆ ಇಡುವಂಥ ಕೆಲಸ ಇವತ್ತಾಗ್ತಿದೆ. ಇವತ್ತು ಬೆಂಗಳೂರು ಅವ್ಯವಸ್ಥೆಗೆ ಏನಾಗಿದೆ, ಎಲ್ಲ ರಿಂಗ್ ರೋಡ್ಗಳಾಗಿರ್ಬೋದು, ಬೇರೆ ಬೇರೆ ಒಳ್ಳೆ ಇನ್ನರ್ ರಸ್ತೆಗಳಾಗಿರ್ಬೋದು, ಎಲ್ಲವೂ ಕೂಡ ಗುಂಡಿಗಳು ಬಿದ್ದು ಹಾಳಾಗಿರುವಂಥ ಸಮಾವೇಶದಲ್ಲಿ ಇವತ್ತು 25 ಕೋಟಿ ರೂಪಾಯಿ ಕೊಡ್ತೀವಿ, 50 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಏನು ಇವತ್ತಿನ ಹೇಳಿಕೆಯನ್ನು ಕೊಡ್ತಾರೆ. ಇದುವರೆಗೆ ಯಾವುದೇ ಟೆಂಡರ್ಗಳಾಗಿಲ್ಲ, ಕೆಲಸಗಳಾಗಿಲ್ಲ. ಏನು ಇವರು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಬಹಳ ದುರಂಕಾರದ ಮಾತನ್ನ ಏನು ಹೇಳಿದ್ರು, ಅದು ಇವತ್ತು ನಿಜವಾಗ್ಲೂ ಸಾಫ್ಟ್ವೇರ್ ಕಂಪ್ನಿಗೆ ಅತೀವ ನೋವಾಗಿದೆ. ಈಗಾಗಲೇ ಬೇರೆ ಬೇರೆ ರಾಜ್ಯವರು ಬ್ಲಾಕ್ ಬಕ್ ಅಂತ ಕಂಪ್ನಿಗಳನ್ನ ಅವರೇ ಆಹ್ವಾನವನ್ನ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇನ್ನಾದರೂ ಈ ಸರ್ಕಾರ ಒಳ್ಳೆ ಬುದ್ಧಿಯನ್ನ ಕಲ್ತ್ಕೊಂಡು ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡಬೇಕು. ಮಳೆ ಅಂತ ಕಾರಣ ಕೊಡ್ತಾ ಇದ್ದೀರಾ. ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯಿತು. ಇದರಿಂದ ಮಳೆ ಬಂದಾಗಲೂ ಕೂಡ ಸೇಮ್ ಸಮಸ್ಯೆ ಆಯಿತು. ಆ ಒಂದು ವರ್ಷದಲ್ಲಿ ಏನು ಕ್ರಮ ಆಗಿದೆ? ಒಂದು ನಯ ಪೈಸೆ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಆಗಿಲ್ಲ. ಯಾವ ರಸ್ತೆಗಳಿಗೂ ಡಾಂಬರೀಕರಣ ಆಗಿಲ್ಲ. 2.5 ವರ್ಷ ಬೆಂಗಳೂರು 10 ವರ್ಷ ಹಿಂದಕ್ಕೆ ಹೋಗುವಂಥ ಕೆಲಸವನ್ನ ಇವತ್ತು ನೀವು ಮಾಡಿದ್ದೀರಾ. ಬೆಂಗಳೂರು ಜನ 60% ಟ್ಯಾಕ್ಸ್ ಅನ್ನ ಕಟ್ತಾ ಇರೋದು. ಇಡೀ ಕರ್ನಾಟಕದ ಒಟ್ಟಾರೆ ಟ್ಯಾಕ್ಸು 60% ಟ್ಯಾಕ್ಸ್ ಕಟ್ತಿದ್ದಾರೆ. ಇವತ್ತು ನೀವು ಬೆಂಗಳೂರು ಅಭಿವೃದ್ಧಿ ಸಚಿವರಾಗ್ಬಿಟ್ಟು ದಯಮಾಡಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳನ್ನ ಕರೆಸಿ ಮಾತಾಡಿ ಅವರ ಮತ್ತೆ ಕರ್ಕೊಂಡ್ಬರ್ಬೇಕು. ಇವತ್ತೆಲ್ಲ ಆಚೆವರ ಯುವಕರ ಗತಿ ಏನಾಗಬೇಕು? ಈ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ನಾವು ಬಿಜೆಪಿ ಖಂಡಿಸ್ತಾ ಇದ್ದೀವಿ. ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.